ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ವೆಜ್ ಸ್ಯಾಂಡ್ವಿಚ್, ಸ್ವಲ್ಪ ವೆಜಿಟೇಬಲ್ಸ್ನ ಜಾಸ್ತಿ ಹಾಕಿ ಸ್ಯಾಂಡ್ವಿಚ್ ಮಾಡ್ತಿದ್ದಾರೆ. ಈ ಟೈಮಲ್ಲಿ ಬ್ರೆಡ್ನ ತಿನ್ನಿ ತಿನ್ನಿ ಅಂತ ದೊಡ್ಡವರೆಲ್ಲ ಹೇಳ್ತಾರೆ. ನನಗೆ ಬ್ರೆಡ್ ಇಷ್ಟ ಇರೋದ್ರಿಂದ ಆ್ಯಂಡ್ ನನಗೇನು ಯಾವುದೇ ರೀತಿ ವೆಯ್ಟ್ ಇನ್ಕ್ರೀಸ್ ಜಾಸ್ತಿ ಆಗಲ್ಲ. ವೆಯ್ಟ್ ಗೇನ್ ಆಗೋದಕ್ಕಿಂತ ವೆಯ್ಟ್ ಲಾಸೇ ಜಾಸ್ತಿ ಆಗ್ತೀನಿ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಬ್ರೆಡ್ನ ತಿಂತೀನಿ. ಕೆಲವರಿಗೆ ತುಂಬ ಕಾನ್ಸ್ಟಿಪೇಷನ್ ಆಗುತ್ತೆ ಬ್ರೆಡ್ ತಿನ್ನೋದ್ರಿಂದ. ನಾನು ಕೆಲವು ಟಿಪ್ಸ್ಗಳನ್ನ ಫಾಲೋ ಮಾಡಿ, ಕಾನ್ಸ್ಟಿಪೇಷನ್ ಎಲ್ಲ ನನಗೂ ಪ್ರಾಬ್ಲಮ್ ಇತ್ತು ಅರೌಂಡ್ 1.5 ಮಂತ್ಸ್ 2 ಮಂತ್ಸಲ್ಲಿ. ಅವಾಗೆಲ್ಲ ನಾನು ಟಿಪ್ಸ್ನ ಫಾಲೋ ಮಾಡಿ ಇವಾಗ ನಂಗೆ ಯಾವುದೇ ರೀತಿ ಕಾನ್ಸ್ಟಿಪೇಷನ್ ಇಲ್ಲ, ಪ್ರಾಬ್ಲಮ್ ಎಲ್ಲ ಏನೂ ಇಲ್ಲ. ಸೊ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಬೇಗ ಮಾಡ್ಕೊಳ್ಳೋದು ಆ್ಯಂಡ್ ತರಕಾರಿನೂ ಇನ್ಕ್ಲೂಡ್ ಮಾಡಿ ಒಂದು ಹೆಲ್ದಿ ವರ್ಷನಲ್ಲಿ ನಾನು ಬ್ರೆಡ್ನ ತಿಂತಿದ್ದೀನಿ. ತುಂಬ ಜನ ನನಗೆ ಮೆಸೇಜ್ ಮಾಡಿ ಕೇಳ್ತೀರಾ ಇನ್ಸ್ಟಾಗ್ರಾಮಲ್ಲಿ. ಸೊ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ನನಗೂ ಬ್ರೆಡ್ ತಿನ್ನಿ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಈ ರೀತಿ ಮಾಡ್ಕೊಂಡು ತಿಂದರೆ ಒಳ್ಳೇದಲ್ವಾ ಅಂತ ಅದಕ್ಕೋಸ್ಕರ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಈರುಳ್ಳಿ, ತುಪ್ಪಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿ, ಅದಾದಮೇಲೆ ಕ್ಯಾಪ್ಸಿಕಮ್ ಆ್ಯಂಡ್ ಕ್ಯಾರೆಟ್ನ ಯೂಸ್ ಮಾಡ್ತಿದ್ದಾರೆ ಈ ಒಂದು ಸ್ಯಾಂಡ್ವಿಚ್ಗೆ. ನಿಮಗೆ ಬೇರೆ ತರಕಾರಿ ಆಪ್ಷನ್ ಏನಾದರೂ ಇದ್ದರೆ ನಿಮಗೆ ಇಷ್ಟ ಆದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ಐ ಥಿಂಕ್ ಸ್ಯಾಂಡ್ವಿಚ್ಗೆ ಕ್ಯಾಪ್ಸಿಕಮ್ ಯೂಶಲಿ ಹಾಕಲ್ಲ, ಬಟ್ ಕ್ಯಾಪ್ಸಿಕಮ್ ರಿಚ್ ಇನ್ ವೈಟಮಿನ್ ಸಿ ಇರೋದ್ರಿಂದ ಈ ಟೈಮಲ್ಲಿ ವೈಟಮಿನ್ ಸಿ ನಮಗೆ ಹೆಚ್ಚಾಗಿ ಬೇಕಾಗುತ್ತೆ. ವೈಟಮಿನ್ ಸಿನ ನಮ್ಮ ಒಂದು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇಗ ಹೀಲ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ತಾಯಂದಿರೇ ಜಾಸ್ತಿ ಇಮ್ಯುನಿಟಿ ಕಡಿಮೆ ಆದಾಗ ಜ್ವರ ಬರೋದು, ಕೋಲ್ಡ್ ಆಗೋದು. ನಮಗಾದರೆ ಮಕ್ಳುಗಳ್ಗೂ ಆಬ್ವಿಯಸ್ಲಿ ಆಗುತ್ತೆ. ಇಮ್ಯುನಿಟಿ ಡೆವಲಪ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಇವಾಗ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಖಾರದ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಆ್ಯಂಡ್ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ. ಇದೇನೇ ಸ್ಟಫಿಂಗು ಬ್ರೆಡ್ಗೆ. ಅದಾದಮೇಲೆ ಬ್ರೆಡ್ನ ರೋಸ್ಟ್ ಮಾಡಿಕೊಂಡು ಹಾಕೊಳ್ಳೋದು. ಕ್ಯಾರೆಟ್ ಈಸ್ ಆಲ್ಸೋ ವೆರಿ ಗುಡ್. ಈ ಟೈಮಲ್ಲಿ ನಮ್ಮ ಸ್ಕಿನ್ಗೆ ತುಂಬ ಗ್ಲೋ ಕೊಡುತ್ತೆ ಆ್ಯಂಡ್ ವೈಟಮಿನ್ಸ್, ಮಿನರಲ್ಸ್ ಎಲ್ಲ ಚೆನ್ನಾಗಿರೋದ್ರಿಂದ ಕಣ್ಣಿನ ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ. ಮಗುಗೂ ಒಳ್ಳೆಯದು. ಇವಾಗ ಮಕ್ಕಳ ವಿಷನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಆಗ್ತಿರುತ್ತಲ್ಲ, ನಾವೇನು ಆರೋಗ್ಯ ತಿಂತೀವೋ ಮಕ್ಳಿಗೂ ಅದೇ ಒಂದು ಪಾಸ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಬಾಣಂತಿಯರಿಗೆ ತುಂಬ ಜನ ಹೇಳ್ತಾರೆ, ನೀನು ಏನು ತಿಂತೀಯೋ ಅದೇನೇ ಹೋಗುತ್ತೆ ಅಂತ. ಆದರೆ ನಾವೇನು ಯೋಚನೆ ಮಾಡ್ತೀವಿ, ನಮ್ಮ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅದೂ ಸಹ ಮಗುಗೆ ಕ್ಯಾರಿ ಓವರ್ ಆಗುತ್ತೆ. ನಾವೇನಾದರೂ ತುಂಬ ಸ್ಟ್ರೆಸ್ಡ್ ಆಗಿದ್ದರೆ ಅದೂ ಮಗು ಕ್ಯಾರಿ ಮಾಡುತ್ತೆ. ನಾವು ತುಂಬ ಖುಷಿಯಾಗಿದ್ದರೆ, ದಿನಪೂರ್ತಿ ಆರೋಗ್ಯವಾಗಿ ಸಂತೋಷವಾಗಿದ್ದರೆ, ನಮ್ಮ ಆಹಾರದ ಜೊತೆಗೆ ನಮ್ಮ ಮೆಂಟಲ್ ಪೀಸು ಸಹ ಚೆನ್ನಾಗಿದ್ರೆ ಮಗುಗೂ ಅದೇ ಕ್ಯಾರಿ ಓವರ್ ಆಗುತ್ತೆ. ಆರೋಗ್ಯ ಜೊತೆ ನಮ್ಮ ಮೆಂಟಲ್ ಪೀಸ್ನ ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಫ್ಯಾಮಿಲಿ ಸಪೋರ್ಟ್ ಬೇಕೇ ಬೇಕು. ಈ ರೀತಿ ಬ್ರೆಡ್ನ ಟೋಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಟೋಸ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈ ಫಿಲ್ಲಿಂಗ್ ಹಾಕಿದ್ರೆ ಬ್ರೆಡ್ ಸ್ಲೈಸ್ ರೆಡಿ ಆಗುತ್ತೆ. ತುಂಬ ಹೆಲ್ದಿ ಆ್ಯಂಡ್ ಆರೋಗ್ಯಕರವಾಗಿರುತ್ತೆ. ಬರೀ ಬ್ರೆಡ್ನ ತಿನ್ನೋದಕ್ಕಿಂತ ಕಾಫಿ, ಹಾಲು ಜೊತೆ ಈ ರೀತಿ ಮಾಡ್ಕೊಳ್ಬೋದು. ಆ್ಯಂಡ್ ಇವತ್ತು ಹೇರ್ ಕಟ್ಟಿಂಗ್ ಇತ್ತು ಅಲ್ಲ ನನಗೂ ಮತ್ತು ಅದಿತಿಗೆ. ಅದಿತಿ ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಎಷ್ಟು ಚೇಂಜಸ್ ಆಗಿದ್ದಾರೆ ಅಂತಂದರೆ, ಲಾಸ್ಟ್ ಟೈಮ್ ತುಂಬ ಅಳ್ತಿದ್ರು. ನಾವು ತುಂಬ ಡಿಸ್ಟ್ರಾಕ್ಟ್ ಮಾಡಿ ಹೇರ್ ಕಟ್ನ ಮಾಡಿಸಿದ್ವಿ. ಜಸ್ಟ್ 4 ಮಂತ್ಸ್ ಆಗೋ ಲಿಟಲ್ ಎಗೆ ನಾನು ಪ್ರೆಗ್ನೆನ್ಸಿ 8 ಮಂತ್ಸಲ್ಲಿದ್ದಾಗ ಅದಿತಿಗೆ ಕಟ್ ಮಾಡಿಸಿದ್ದು. ಇವಾಗ ಜಸ್ಟ್ ಒಂದು 4 ಮಂತ್ಸ್ ಆಗಿದೆ ಅಲ್ವಾ, ಸೊ ಜಾಸ್ತಿ ಬೆಳೆದಿತ್ತು ಆ್ಯಂಡ್ ಶೇಪ್ ಸಹ ಹೋಗಿತ್ತು ಅದಿತಿ ಕೂದಲು. ಬೇರೆ ಹೇರ್ ಸ್ಟೈಲ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಕೃವಿ ಒಂದು ಹೇರ್ ಸ್ಟೈಲ್ನ ಸೆಲೆಕ್ಟ್ ಮಾಡಿದ್ರು. ಅದನ್ನು ಮಾಡಿಸ್ಬೇಕು ಅಂತ ಹೋಗಿದ್ದು. ಆ್ಯಂಡ್ ನಾನು ಇವತ್ತು ಹೇರ್ ಕಟ್ನ ಮಾಡಿಸ್ಕೊಂಡೆ. ತುಂಬ ಹೇರ್ ಫಾಲ್ ಆಗ್ತಿದೆ. ಡೆಲಿವರಿ ಆದಮೇಲೆ ಒಂದು 3 ಮಂತ್ಸ್ ಆದಮೇಲೆ ತುಂಬ ಹೇರ್ ಫಾಲ್ ಆಗುತ್ತೆ. ತುಂಬ ಮೆಸೇಜಸ್ಸು ಇದೇ ರಿಲೇಟೆಡು. ನಿಮಗೂ ಹೇರ್ ಫಾಲ್ ಆಗಿದೆ ಅಕ್ಕ, ನನಗೆ ಆಲ್ರೆಡಿ 6 ಮಂತ್ಸಿಂದ ಹೇರ್ ಫಾಲ್ ಆಗ್ತಿದೆ, ಯಾವಾಗ ಕಡಿಮೆ ಆಗುತ್ತೆ ಅಂತ ಗೊತ್ತಿಲ್ಲ, ತುಂಬ ಭಯ ಆಗ್ತಿದೆ, ಎಲ್ಲ ಕೂದಲು ಹೋಗ್ಬಿಡುತ್ತೋ ಅಂತ ಭಯ ಆಗ್ತಿದೆ ಅಂತ. ಅದ್ರ ಬಗ್ಗೆನೂ ಇವತ್ತು ಮಾತಾಡ್ತೀನಿ. ಆ್ಯಂಡ್ ಒಂದು ರೆಮಿಡಿ ಸಹ ತೋರಿಸ್ತೀನಿ. ಹೇರ್ ಫಾಲ್ನ ಕಡಿಮೆ ಆಗುವಂತಹ ಒಂದು ರೆಮಿಡಿ. ಚೆನ್ನಾಗಿ ಕೂದಲು ಬೆಳೆಯುತ್ತೆ. ಈ ಟೈಮಲ್ಲಿ ನಾವು ಹೇರ್ ಫಾಲ್ ಆಗ್ತಿದೆ ಅಂತ ಯೋಚನೆ ಮಾಡೋದಕ್ಕಿಂತ ಅದನ್ನು ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಾವು ಟ್ರೈ ಮಾಡಬೇಕಾಗತ್ತೆ. ಯಾಕೆ ಡೆಲಿವರಿ ಆದಮೇಲೆ ಹೇರ್ ಫಾಲ್ ಆಗುತ್ತೆ? ಪ್ರೆಗ್ನೆನ್ಸಿ ಟೈಮಲ್ಲಿ ನಮಗೆ ಹೇರ್ ಗ್ರೋತ್ ತುಂಬ ಚೆನ್ನಾಗಿರುತ್ತೆ, ತುಂಬ ದಟ್ಟವಾಗಿ ಬೆಳೆಯುತ್ತೆ, ಯಾವುದೇ ರೀತಿ ಉದುರೋದಿಲ್ಲ. ಏನಕ್ಕೆ ಅಂತಂದರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ನಮಗೆ ಹಾರ್ಮೋನ್ಸು ಚೆನ್ನಾಗಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಪ್ರೊಜೆಸ್ಟ್ರೋನ್ ಮತ್ತು ಈಸ್ಟ್ರೋಜನ್ ಹಾರ್ಮೋನ್ಸು ಚೆನ್ನಾಗಿ ಇರುತ್ತೆ. ಆಫ್ಟರ್ ಡೆಲಿವರಿ ನಮಗೆ ಆ ಒಂದು ಹಾರ್ಮೋನ್ಸ್ ಎಲ್ಲ ರೈಟ್ ಆಫ್ಟರ್ ಡೆಲಿವರಿ ಮಗು ಆಚೆ ಬಂದಿದ ತಕ್ಷಣನೇ ತುಂಬ ಫಾಲ್ ಆಗುತ್ತೆ ಆ ಒಂದು ಹಾರ್ಮೋನ್ಸು. ಅದಕ್ಕೋಸ್ಕರನೇ 3 ತಿಂಗಳು ಆಗಿದ ತಕ್ಷಣನೇ ಮಗುಗೆ ಹೇರ್ ಫಾಲ್ ಎಲ್ಲ ಶುರು ಆಗುತ್ತೆ. ಇದರಲ್ಲೂ ಒಂದು ಮೆತ್ತಿದೆ, ಮಗು ನಗಕ್ಕೆ ಶುರು ಮಾಡಿದೆ. ಸೋಷಿಯಲ್ ಸ್ಮೈಲ್ ಅನ್ನೋದು ಅರೌಂಡ್ 3 ಮಂತ್ಸಲ್ಲಿ ಮಕ್ಕಳಿಗೆ ಬರುತ್ತೆ, ಕೆಲವು ಮಕ್ಕಳುಗಳಿಗೆ ಬೇಗ ಬರುತ್ತೆ. ಸೊ ಆ ಟೈಮಿಂದ ಹೇರ್ ಫಾಲ್ ಆದಾಗ ಎಲ್ಲರೂ ಹೇಳ್ತಾರೆ, ಓ ಮಗು ನಗ್ತಿದೆ ಅಂತಂದರೆ ನೀನು ಬೋಡಿ ಆಗ್ಬಿಡ್ತೀಯ ಅಂತ. ಅದು ಒಂದು ಮಿತ್ ಆಗಿರುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ನಮಗೆ ಯಾಕೆ ಇನ್ಕ್ರೀಸ್ ಆಗುತ್ತೆ ಅಂತಂದರೆ, ಗ್ರೋಯಿಂಗ್ ಫೇಸ್ ಇರುತ್ತೆ. ಎಲ್ಲಾರ್ಗು ಹೇರ್ ಅನ್ನೋದು 3 ಸ್ಟೇಜಸಲ್ಲಿ
ಡಿವೈಡ್ ಆಗಿರುತ್ತೆ. ಒಂದು ಗ್ರೋಯಿಂಗ್ ಸ್ಟೇಜ್, ಇನ್ನೊಂದು ರೆಸ್ಟಿಂಗ್ ಸ್ಟೇಜ್, ಇನ್ನೊಂದು ಶೆಡ್ಡಿಂಗ್ ಸ್ಟೇಜ್. ಗ್ರೋಯಿಂಗ್ ಅಂತಂದ್ರೆ ಬೆಳೆಯೋದು, ರೆಸ್ಟಿಂಗ್ ಅಂತಂದ್ರೆ ನಮ್ ಕೂದಲು ಚೆನ್ನಾಗಿ ಆರೋಗ್ಯವಾಗಿರುತ್ತೆ, ಶೆಡ್ಡಿಂಗ್ ಅಂತಂದ್ರೆ ಉದುರುವಂತಹ ಕಾಲ. ಎಲ್ಲಾರ್ಗುನು ಇದ್ದಿದ್ದೇ ಇರುತ್ತೆ. ವರ್ಷದಲ್ಲಿ 2 ಸಲ ನಮ್ಗೆ ಈ ಒಂದು ಶೆಡ್ಡಿಂಗ್ ಅನ್ನೋದು ಆಗುತ್ತೆ. ನಾವು ಪ್ರೆಗ್ನೆಂಟ್ ಇಲ್ಲ ಅಂತ ಅಂದ್ರು, ಪೋಸ್ಟ್ ಪಾರ್ಟಮ್ ಅಲ್ಲಿ ಇಲ್ಲ ಅಂತ ಅಂದ್ರು, ಎಲ್ಲಾರ್ಗುನು ಶೆಡ್ಡಿಂಗ್ ಫೇಸ್ ಇದ್ದೇ ಇರುತ್ತೆ. ಓಕೆನಾ. ಆದ್ರೆ ಈ ಪ್ರೆಗ್ನೆನ್ಸಿ ಟೈಮ್ ಆದ್ಮೇಲೆ ಪೋಸ್ಟ್ ಪಾರ್ಟಮ್ ಇರುತ್ತಲ್ಲ, ಆ 3 ತಿಂಗಳು ಆಗಿದ ತಕ್ಷಣನೇ ನಮ್ಮ ಒಂದು ಹಾರ್ಮೋನಲ್ ಚೇಂಜಸ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ತುಂಬಾ ಹಾರ್ಮೋನಲ್ ಚೇಂಜಸ್ ಆಗಿರೋದ್ರಿಂದ, ಮೂಡ್ ಸ್ವಿಂಗ್ಸ್ ಅಂತೆ ಅದೆಲ್ಲ ಇರೋದ್ರಿಂದ ನಮ್ಗೆ 3 ತಿಂಗಳು ಆಗಿದ ತಕ್ಷಣನೇ ಈ ಒಂದು ಶೆಡ್ಡಿಂಗ್ ಅನ್ನೋದು, ಇಷ್ಟು ದಿನ ಪ್ರೆಗ್ನೆನ್ಸಿ ಟೈಮಲ್ಲಿ ಗ್ರೋತಿಂಗ್ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಿತ್ತು, ಶೆಡ್ಡಿಂಗ್ ಆಗ್ತಿರ್ಲಿಲ್ಲ, ರೆಸ್ಟಿಂಗ್ ಇರ್ತಿತ್ತು. ಆ ಒಂದು ಕೂದಲುಗಳು ಆರಾಮಾಗಿ ನಮ್ಮ ತಲೆಯಲ್ಲೇ ರೆಸ್ಟ್ ಮಾಡ್ತಿತ್ತು, ರೆಸ್ಟಿಂಗ್ ಫೇಸ್ ಅಲ್ಲಿ ಇರ್ತಿತ್ತು. ಆ ರೆಸ್ಟಿಂಗ್ ಫೇಸ್ ಅಲ್ಲಿ ಇತ್ತಲ್ಲ, ಸೊ ಅವಾಗ ಪ್ರೆಗ್ನೆನ್ಸಿಯಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಹೇರ್ ಫಾಲ್ ಇರೋದಿಲ್ಲ. ಆವಾಗ ಏರ್ ಫಾಲ್ ಆಗಿಲ್ದೇ ಇರೋದು ಬಾಣಂತನ ಟೈಮಲ್ಲಿ ಫಾಲ್ ಆಗ್ತಾ ಇರುತ್ತೆ. ದಟ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್. ಅದನ್ನ ನಾವು ಶೆಡ್ಡಿಂಗ್ ಅಂತ ಕರಿತೀವಿ. ಕಂಪ್ಲೀಟ್ ಕೂದಲು ಉದ್ರೋಗುತ್ತಾ? ನೋ. ಇದು ಒಂದು 6 ತಿಂಗಳಿಂದ 1 ವರ್ಷದೊಳಗಡೆನೆ ಸರಿ ಹೋಗ್ಬಿಡುತ್ತೆ. ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಒಳ್ಳೆ ಒಂದು ಹೋಮ್ ರೆಮಿಡೀಸ್ ನ ಟ್ರೈ ಮಾಡ್ಬೇಕು ನಮ್ಮ ಕೂದಲಿಗೆ. ದಯವಿಟ್ಟು ಎಷ್ಟೊಂದ್ ಜನ ತಪ್ಪು ಮಾಡೋದೇನು ಅಂತಂದ್ರೆ, ಆ ಎಣ್ಣೆನ ಬಳಸೋದು, ಈ ಪ್ರಾಡಕ್ಟ್ಸ್ ನ ಬಳಸೋದು, ಏನೇನೋ ಟ್ರೀಟ್ಮೆಂಟ್ ನ ತಗೊಳ್ಳೋದು, ಸ್ಪಾ ಮಾಡ್ಸೋದು, ಅದೆಲ್ಲ ಏನೂ ಮಾಡಕ್ ಹೋಗ್ಬಿಡಿ. ಮನೆಯಲ್ಲೇನೆ ಮದ್ದಿದೆ, ಅದನ್ನ ಮಾಡಿ. ಇವತ್ತು ಕೃವಿ ಮತ್ತೆ ಅದಿತಿ, ನಾನು ಲಿಟರಲಿ ಎಲ್ಲರೂನು ಹೋಗಿದ್ವಿ ಇದನ್ನ ಮಾಡ್ಸೋದಕ್ಕೆ, ಹೇರ್ ಕಟ್ ಮಾಡ್ಸೋದಕ್ಕೆ. ಆಕ್ಚುಲಿ ಇವತ್ತು ಅದಿತಿಗೆ ಕೃವಿನೇನೆ ಸೆಲೆಕ್ಟ್ ಮಾಡಿದ್ದು, ಯಾವ ಹೇರ್ ಸ್ಟೈಲ್ ಮಾಡಿಸ್ಬೇಕು ಅಂತ. ಆಲ್ಮೋಸ್ಟ್ ಅದೇ ರೀತಿ ಬಂದಿದೆ, ತುಂಬಾ ಕ್ಯೂಟ್ ಆಗು ಸಹ ಅದಿತಿ ಕಾಣಿಸಿದ್ದಾರೆ. ನಾನಿವತ್ತು ಲೇಯರ್ ವಿತ್ ಫೆದರ್ ನ ಮಾಡಿಸ್ದೆ, ತುಂಬಾ ಶಾರ್ಟೇ ಮಾಡಿಸ್ದೆ. ಯೂಶಲಿ ಹೇರ್ ಫಾಲ್ ಆಗ್ತಿದ್ದಾಗ ನಾವು ಶಾರ್ಟ್ ಮಾಡಿಸಿದ್ರೆ ಹೇರ್ ಫಾಲ್ ಅನ್ನೋದು ಆಲ್ಮೋಸ್ಟ್ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ ಪ್ರಮಾಣದಲ್ಲಿ. ಅದಕ್ಕೋಸ್ಕರ ಶಾರ್ಟ್ ಮಾಡಿಸಿದ್ದೀನಿ. ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿ ಬಂತು, ನಂಗಂತೂ ತುಂಬಾ ಇಷ್ಟ ಆಯ್ತು. ನೋಡಿ ಹೇಗಿದೆ ಅಂತ ಹೇಳಿ. ಅಂಡ್ ನಿಮ್ಗೆ ಏನಾದ್ರೂ ಹೇರ್ ಫಾಲ್ ಆಗ್ತಿದೆ ಅಂತಂದ್ರೆ ಪ್ಲೀಸ್ ನಿಮ್ಮ ಕೂದಲನ್ನ ಸ್ವಲ್ಪ ಕಟ್ ಮಾಡಿಸಿ ಅಂತಂದ್ರೆ ಇಟ್ಸ್ ಬೆಟರ್. 3 ಮಂತ್ಸ್ ಆದ್ಮೇಲೆ ನೀವು ಕಟ್ ಮಾಡಿಸ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. 3 ಮಂತ್ಸ್ ವರ್ಗು ಕಟ್ ಮಾಡಿಸಬಾರ್ದು ಅಂತ ಹೇಳ್ತಾರೆ. ನಾನು ಅದನ್ನೇ ಫಾಲೋ ಮಾಡಿದೆ. 3 ಮಂತ್ಸ್ ಎನಿವೆ ಆಯ್ತಲ್ಲ, ಸೊ ಅದಕ್ಕೋಸ್ಕರ ಕಟ್ ಮಾಡಿಸ್ದೆ. ತುಂಬಾ ಜನ ಭಯ ಪಡ್ತಾರೆ, ಅಯ್ಯೋ ನನ್ ಕೂದಲೆಲ್ಲ ಹಿಂಗೇನ ಮುಂದೆ ಬೆಳೆಯತ್ತ ಅಂತ. ಖಂಡಿತವಾಗ್ಲೂ ಬೆಳೆಯತ್ತೆ. ಪ್ರೆಗ್ನೆನ್ಸಿಯಲ್ಲಿ ಶೆಡ್ಡಿಂಗ್ ಆಗಿರೋದಿಲ್ಲ, ಉದ್ರಿರೋದಿಲ್ಲ. ಅದಕ್ಕೋಸ್ಕರ ಅವಾಗ ರೆಸ್ಟ್ ಮಾಡ್ತಿದ್ದಂತಹ ಕೂದಲೆಲ್ಲ ಉದುರುತ್ತೆ. ಇವಾಗ ಉದ್ರಿರುವಂತಹ ಕೂದಲು ಜಾಗದಲ್ಲಿ ಹೊಸ ಕೂದಲು ಬೆಳೆಯುತ್ತೆ. ಅದಕ್ಕೆ ನೀವು ಪೋಷಕಾಂಶ ಏನ್ ತಗೊಳ್ಬೇಕು, ಮನೆಯಲ್ಲೇನೆ ಕೆಲವು ಮನೆ ಮದ್ದುಗಳನ್ನ ಮಾಡ್ಕೊಳ್ಬಹುದು, ರೆಮಿಡೀಸ್ ನ ಮಾಡ್ಕೊಳ್ಬಹುದು, ಹೇರ್ ಪ್ಯಾಕ್ಸ್ ನ ಹಾಕಿ ಆರೋಗ್ಯದಲ್ಲಿ ಒಂದು ಚೇತರಿಕೆ ನೋಡ್ಕೊಳ್ಳಿ. ಅಂತಂದ್ರೆ ನಿಮ್ಮ ಆರೋಗ್ಯದಲ್ಲಿ ಒಂದು ಹೆಲ್ದಿ ಡಯಟ್, ಸಮತೋಲನ ಆಹಾರ ಅಂತ ಹೇಳ್ತೀವಿ. ಫ್ಯಾಟು, ಫೈಬರು, ಕಾರ್ಬೋಹೈಡ್ರೇಟ್ಸು, ವೈಟಮಿನ್ಸ್, ಮಿನರಲ್ಸ್ ಇದೆಲ್ಲ ಇರುವಂತಹ ಆರೋಗ್ಯಕರವಾದ ಆಹಾರನ ನೀವು ಸೇವಿಸಿದ್ರೆ, ಒಳ್ಳೆ ನೀರ್ ಕುಡೀರಿ, ನೀರ್ ತುಂಬಾ ಚೆನ್ನಾಗಿ ಕುಡೀರಿ. ಅಂಡ್ ವೈಟಮಿನ್ ಸಿ ತಗೊಳ್ಳಿ. ನಿಮ್ಮ ಆರೋಗ್ಯದಲ್ಲಿ ಐರನ್ ಇರುವಂತಹ ಒಂದು ಆಹಾರದಲ್ಲಿ ಐರನ್ ಇರುವಂತಹ ಅಂಶದ ಒಂದು ಊಟನ ತಿನ್ನಿ. ಇದರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಹೇರ್ ಗ್ರೋತ್ ಚೆನ್ನಾಗುತ್ತೆ. ನೀವಿವಾಗ ಏರ್ ಫಾಲ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಲೇಬೇಡಿ. ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ನೀವ್ ಯೋಚನೆ ಮಾಡಿದ್ರು ಉದ್ರತ್ತೆ, ನೀವ್ ಯೋಚನೆ ಮಾಡಿಲ್ಲ ಅಂತಂದ್ರೂ ಉದ್ರತ್ತೆ. ಡೋಂಟ್ ವರಿ ಅಬೌಟ್ ದಟ್. ನೀವು ಅಯ್ಯೋ ಕೂದ್ಲೋಯ್ತು ಅಂತಂದ್ರೆ ಇನ್ನೂ ನಿಮ್ಗೆ ಜಾಸ್ತಿನೇ ಅನ್ಸುತ್ತೆ. ಇದು ಒಂದು ಫೇಸ್, ನಿಮ್ಮ ಮಗುವಿನ ಗಿಫ್ಟ್ ಅಂತ ಅನ್ಕೊಳ್ಳಿ. ನಿಮ್ ಮಗು ಆರೋಗ್ಯವಾಗಿದೆ ಅಲ್ವಾ, ನಿಮ್ ಮಗು ನಿಮ್ಗೆಲ್ಲಾನು ನಿಮ್ ಮಗುನೇ ಸರ್ವಸ್ವ ಅಲ್ವಾ, ಮಕ್ಳೇನೆ ಸರ್ವಸ್ವ ನಮ್ಗೆ. ಸೊ ಮಗು ಬಂದಿದೆ ಅಂತಂದ್ರೆ ವಿ ಆಲ್ಸೋ ಹ್ಯಾವ್ ಟು ಸ್ಯಾಕ್ರಿಫೈಸ್. ಮಗು ಆದ್ಮೇಲೆ ಸ್ಲೀಪ್ ನ ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ, ನಮ್ಮ ಸೆಲ್ಫ್ ಟೈಮ್ ಅನ್ನೋದನ್ನ ಸ್ಯಾಕ್ರಿಫೈಸ್ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಈ ಕೂದ್ಲುನು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ಲೇಬೇಕು. ದಿಸ್ ಇಸ್ ಕಂಪಲ್ಸರಿ. ಬೆಳೆಯತ್ತೆ, ಡೋಂಟ್ ವರಿ. ಸೊ ದಿಸ್ ಇಸ್ ಮೈ ಹೇರ್ ಸ್ಟೈಲ್, ದಿಸ್ ಇಸ್ ದ ಫೈನಲ್ ಔಟ್ಲುಕ್. ಇಷ್ಟು ಫ್ರಿಂಜಸ್ ಮಾಡಿಸ್ಕೊಂಡೆ ಫ್ರಂಟ್. ನಂಗೆ ತುಂಬಾ ಶಾರ್ಟು ಇಷ್ಟ ಆಗಲ್ಲ, ಸೊ ಅದಕ್ಕೋಸ್ಕರ ಇಷ್ಟು ಮಾಡಿಸ್ಕೊಂಡಿದ್ದೀನಿ. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಸೊ ಕಂಪ್ಲೀಟ್ಲಿ ಆಲ್ ರೈಟ್. ನಾನೇನು ಅಷ್ಟು ತಲೆ ಕೆಡಿಸ್ಕೊಳಕ್ ಹೋಗಲ್ಲ, ಯಾಕಂತಂದ್ರೆ ನಾನು ಹೋಮ್ ರೆಮಿಡೀಸ್ನ ತುಂಬಾ ಬೆಳೆಸ್ತೀನಿ. ಇವತ್ತು ನಿಮ್ ಜೊತೆ ಒಂದು ಹೋಮ್ ರೆಮಿಡೀಸ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಬಳಸಿ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ, ಹೇರ್ ಶೈನಿಂಗ್ ಸಾಫ್ಟ್ ಆಗು ಇರುತ್ತೆ. ಮೊದಲನೇದಾಗಿ ನಾನು ಫ್ಲಾಕ್ ಸೀಡ್ಸ್ ನ ತಗೊಂಡಿದ್ದೀನಿ. ಫ್ಲಾಕ್ ಸೀಡ್ಸ್ ಜೊತೆಗೆ ಮೆಂತ್ಯ ಕಾಳನ್ನ ಏನು ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ನೀರ್ಗೆ ಹಾಕ್ಬೇಕು. ಅದನ್ನ ಬಾಯ್ಲ್ ಮಾಡಿ ಏನ್ ಮಾಡ್ಬೇಕು ಅಂತಾನು ಹೇಳ್ತೀನಿ. ಈ ಫ್ಲಾಕ್ ಸೀಡ್ಸ್ ಮತ್ತು ಮೆಂತ್ಯ ನಮ್ಮ ಒಂದು ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಯಾವ ರೀತಿ ನಮ್ಮ ಕೂದಲಿಗೆ ಸಹಾಯ ಆಗುತ್ತೆ ಅಂತಂದ್ರೆ, ಫ್ಲಾಕ್ ಸೀಡ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇರುತ್ತೆ, ಅದ್ರ ಜೊತೆಗೆ ವೈಟಮಿನ್ ಇ ಇರುತ್ತೆ. ಇದರಿಂದ ನಮ್ಮ ಕೂದಲಿನ ಬೆಳವಣಿಗೆ ಚೆನ್ನಾಗಾಗುತ್ತೆ. ಅಯ್ಯೋ ಕೂದಲು ಉದುರ್ತಿದೆ, ನಂಗೆ ಮಗು ಆದ್ಮೇಲೆ ಕೂದಲು ಉದುರೋದಕ್ಕೆ ಶುರುವಾಗಿದೆ ಅಂತ ಯೋಚನೆ ಮಾಡೋದಕ್ಕಿಂತ ಮುಂದೆ ಬೆಳೆಯುವಂತಹ ಕೂದಲುಗಳಿಗೆ ನಾವು ಶಕ್ತಿ ಕೊಡಬೇಕಾಗತ್ತೆ. ಈ ಫ್ಲಾಕ್ ಸೀಡ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಅಂಡ್ ಪ್ರೋಟೀನ್ ಅಂಡ್ ಆಲ್ಸೋ ವೈಟಮಿನ್ ಇ ಇರೋದ್ರಿಂದ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ರೂಟ್ ನ ಸ್ಟ್ರೆಂತ್ ಮಾಡ್ತಾ ಹೋಗುತ್ತೆ, ಒಂದು ಹೈಡ್ರೇಷನ್ ನೀಡುತ್ತೆ ನಮ್ಮ ಕೂದಲುಗಳಿಗೆ. ಈ ಟೈಮಲ್ಲಿ ಫ್ರಿಝಿ ಆಗ್ತಿರುತ್ತೆ, ತುಂಬಾ ಡ್ಯಾಂಡ್ರಫ್ ಸಹ ಆಗುತ್ತೆ, ಅದೆಲ್ಲ ಕಡಿಮೆ ಆಗುತ್ತೆ. ಮೆಂತ್ಯದಲ್ಲಿ ರಿಚ್ ಇನ್ ಪ್ರೋಟೀನ್ ಆಗಿರೋದ್ರಿಂದ ತುಂಬಾ ಒಳ್ಳೆಯದು. ಮೆಂತ್ಯ ಮಾಯಿಶ್ಚರೈಸ್ ನ ಕಾಪಾಡುತ್ತೆ ಅಂಡ್ ಆಲ್ಸೋ ಇದರಲ್ಲಿ ಹೈ ಫೈಬರ್ ಇರೋದ್ರಿಂದ ನಮ್ಮ ಕೂದಲಿಗೆ ಇದೆಲ್ಲ ಬೇಕಾಗುತ್ತೆ. ಇದು ಎರಡನ್ನೂ ಬಾಯ್ಲಿಂಗ್ ವಾಟರ್ಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಒಂದು 2 ಗ್ಲಾಸ್ ನೀರು ಹಾಕಿದ್ರೆ ನಾವು ಇದು ಕಂಪ್ಲೀಟ್ ಗಟ್ಟಿ ಆಗುತ್ತೆ.
ತಿರುಗಿಸ್ಕೊಳ್ತಾ ಇರಬೇಕು. ಇದನ್ನ ಕಂಪ್ಲೀಟ್ ಓವರ್ ಬಾಯ್ಲು ಮಾಡಬಾರ್ದು, ಕಡಿಮೆನೂ ಮಾಡಬಾರ್ದು. ಒಂಥರ ಜೆಲ್ ಫಾರ್ಮ್ ಆಗುತ್ತೆ ನಿಮಗೆ. ಒಂದು ಅಲೋವೆರಾ ಜೆಲ್ ಯಾವ ರೀತಿ ಇರುತ್ತೋ ಸೊ ಆ ರೀತಿ ಆಗತ್ತೆ. ಅಲ್ಲಿವರೆಗೂನು ನೀವು ಇದನ್ನ ಹೈ ಫ್ಲೇಮಲ್ಲೇನೆ ಬಾಯ್ಲ್ ಮಾಡ್ಕೊಳ್ಬೇಕು. ಈ ರೀತಿ ಕಂಪ್ಲೀಟ್ ನೀವು ಸ್ಟಾರ್ಟಿಂಗಿಂದ ಬಾಯ್ಲ್ ಮಾಡ್ಕೊಳ್ತಾ ಬಂದ್ರೆ ಈ ರೀತಿ ನೊರೆ, 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 ನೊರೆ ಬಂದು ಆ ಒಂದು ನೀರೆಲ್ಲ ಆ ಒಂದು ಫ್ಲಾಕ್ಸೀಡ್ ಅಂಶದಲ್ಲಿರುವಂತಹ ಒಂದು ಜೆಲ್ ಫಾರ್ಮ್ ಎಲ್ಲ ಕ್ರಿಯೇಟ್ ಆಗಿ ಮೆಂತ್ಯನೂ ಸ್ವಲ್ಪ ಜೆಲ್ ಫಾರ್ಮಲ್ಲಿರುತ್ತೆ. ಅದೆಲ್ಲಾನು ಅಂಟು ಅಂತ ಹೇಳ್ಬೋದು. ಎರಡೂನು ಸ್ವಲ್ಪ ಅಂಟಿನ ಒಂದು ಫೀಚರ್ಸ್‌ನ ಹೊಂದಿರುತ್ತೆ ಈ ಮೆಂತ್ಯ ಕಾಳು ಮತ್ತು ಫ್ಲಾಕ್ಸೀಡ್. ಎರಡೂನು ಈ ರೀತಿ ಜೆಲ್ ತರ ಫಾರ್ಮ್ ಆಗಿ ಗಟ್ಟಿಯಾಗತ್ತೆ. ಯಾವ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅಂತಂದ್ರೆ ಈ ರೀತಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇನಿಷಿಯಲಿ ನೀವು ಸ್ಟ್ರೈನ್ ಮಾಡುವಾಗ ಈ ರೀತಿ ಒಂಥರ ಲಿಕ್ವಿಡ್ ತರನೇ ಇರುತ್ತೆ. ಒಂದು 5 ನಿಮಿಷ ಬಿಟ್ಟಿದ ತಕ್ಷಣ ನಿಮಗೆ ಕಂಪ್ಲೀಟ್ ಜೆಲ್ ಆಗುತ್ತೆ. ನಾನು ಯಾವ ರೀತಿ ಅಪ್ಲಿಕೇಶನ್ ಮಾಡಬೇಕು ಅಂತಾನೂ ನಿಮಗೆ ತೋರಿಸ್ತೀನಿ. ಇದನ್ನ ದಯವಿಟ್ಟು ಡಿಸ್ಕಾರ್ಡ್ ಮಾಡಕ್ ಹೋಗ್ಬೇಡಿ. ಇದ್ರಲ್ಲೂನು ನಾವು ಒಂದು ಹೇರ್ ಪ್ಯಾಕ್‌ನ ಮಾಡ್ಬೋದು. ಇದನ್ನ ನೀವು ಹೊರಗಡೆನೆ ಇಡಬೇಕು ಅಂತ ಏನಿಲ್ಲ. ಇದನ್ನ ನೀವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಬೋದು. ಇದು ಔಟರ್ ಅಪ್ಲಿಕೇಶನ್ ಆಗಿರೋದ್ರಿಂದ ಫ್ರಿಡ್ಜಲ್ಲಿ ಇಟ್ರೆ ಏನೂ ಆಗಲ್ಲ. ಬಟ್ ನೀವು ಬಾಯ್ಲ್ ಮಾಡಿರೋದ್ರಿಂದ ಹೊರಗಡೆ ಇಟ್ರೆ, ಫ್ರಿಡ್ಜಲ್ಲಿ ಇಟ್ಟಿಲ್ಲ ಅಂತಂದ್ರೆ ಇದು ಹಾಳಾಗುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ನೀವು ಫ್ರಿಡ್ಜಲ್ಲಿ ಎತ್ತಿಟ್ಬಿಡಿ. ನೀವಿವಾಗ ಬಳಸ್ತಿರೋದು ಜಸ್ಟ್ ಜೆಲ್. ಈ ರೀತಿ ಒಂದು ಜೆಲ್ ನಿಮ್ಗೆ ಸಿಗತ್ತೆ. ನೋಡಿ ಈ ರೀತಿ ತೆಳ್ಳಗಿದೆ. ಹೋಗ್ತಾ ಒಂದು 5 ನಿಮಿಷ ಬಿಟ್ಟಿದ ತಕ್ಷಣ ಇದು ತುಂಬಾ ಗಟ್ಟಿಯಾಗತ್ತೆ. ಸೊ ಆ ಜೆಲ್‌ನ ನೀವು ಕಂಪ್ಲೀಟ್ ಹೇರ್‌ಗೆ ಹಾಕ್ಬೇಕು. ನಾನು ಈ ರೀತಿ ಒಂದು ಏರ್ ಟೈಟ್ ಕಂಟೈನರ್‌ಗೆ ಹಾಕಿ ಫ್ರಿಡ್ಜಲ್ಲಿ ಎತ್ತಿಡ್ತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್‌ನ ಹಾಕಿ ನೀವು ಏರ್ ಮಾಸ್ಕ್‌ನ ಮಾಡ್ಕೊಳ್ಬೋದು. ನಾನು ಹೇಳಿಲ್ವಾ ನಮ್ಮ ಮನೆಯಲ್ಲೇನೆ ಎಲ್ಲ ಇರುತ್ತೆ ನಮ್ಗೆ. ಹೊರಗಡೆ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಎಲ್ಲ ನಮಗೆ ಯಾವುದೂ ಬೇಡ. ಅದರಿಂದ ನಮಗೆ ನಿಜವಾಗ್ಲೂನು ಯಾವುದೇ ರೀತಿ ಹೇರ್ ಫಾಲ್ ಕಂಟ್ರೋಲು ಆಗೋದಿಲ್ಲ, ಹೇರ್ ಗ್ರೋತು ಆಗೋದಿಲ್ಲ. ದಟ್ ಈಸ್ ಮೈ ಬಿಲೀಫ್. ನಾನು ಯಾವುದನ್ನು ಕಾಸ್ಟ್ಲಿ ಐಟಮ್ಸ್ ಆಗಿರ್ಬೋದು ಅಥವಾ ಆ ಪ್ರಾಡಕ್ಟು, ಈ ಪ್ರಾಡಕ್ಟ್ ಅಂತ ಪರ್ಚೇಸ್ ಮಾಡಲ್ಲ. ಓನ್ಲಿ ಮನೆ ಮದ್ದು ಇಸ್ ಮೈ ಕಿಚನಲ್ಲೇ ಎಲ್ಲ ಇದೆ. ನಾನು ಅದನ್ನೇ ಬಳಸೋದು. ಸೊ ಇದನ್ನ ಕಂಪ್ಲೀಟ್ ಕೂದಲಿಗೆಲ್ಲ ಹಚ್ಕೊಳ್ಬೇಕಾಗತ್ತೆ. ಕಂಪ್ಲೀಟ್ ರೂಟ್‌ಗೆ ನೀವು ಇದನ್ನ ಮಸಾಜ್ ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಮ ತಲೆ ಬುಡ ಏನಿರುತ್ತೆ ಅಲ್ಲಿಗೆ ಮಸಾಜ್ ಮಾಡ್ಕೊಂಡು ಕಂಪ್ಲೀಟ್ ಕೂದಲಿಗೆ ಹಾಕೊಳ್ಳಿ. ಇದು ನಿಮಗೆ ಮುಖಕ್ಕೆ ಎಷ್ಟು ಶೈನಿಂಗ್ ಕೊಡುತ್ತೆ ಗೊತ್ತಾ? ನಿಮ್ಮ ಗ್ಲೋಯಿಂಗ್ ಸ್ಕಿನ್ ಆಗಬೇಕು ಅಂತಂದ್ರೆ ಇದನ್ನ ಬಳಸಿ. ಫ್ಲಾಕ್ಸೀಡ್ ಜೆಲ್ ತುಂಬಾ ಒಳ್ಳೆಯದು. ವೈಟಮಿನ್ ಇ ಜಾಸ್ತಿ ಇರುತ್ತೆ ಅಲ್ವಾ ಇದರಲ್ಲಿ. ಸೊ ಫ್ಲಾಕ್ಸೀಡ್ ಜೆಲ್ ತುಂಬಾ ಚೆನ್ನಾಗಿ ನಿಮ್ಮ ಮುಖನ ಗ್ಲೋ ಮಾಡುತ್ತೆ. ಯಾವುದೇ ರೀತಿ ಪಿಂಪಲ್ಸು, ಪಿಗ್ಮೆಂಟೇಷನ್ ಎಲ್ಲ ತುಂಬಾ ಕಡಿಮೆ ಆಗುತ್ತೆ. ಒನ್ ಆಫ್ ಮೈ ಸ್ಕಿನ್ ಗ್ಲೋಯಿಂಗ್ ಸೀಕ್ರೆಟ್ ಇದು. ಫ್ಲಾಕ್ಸೀಡ್‌ನ ನೀವು ಎಷ್ಟು ನಿಮ್ಮ ಕೂದಲಿಗೆ ಆ್ಯಂಡ್ ನಿಮ್ಮ ಫೇಸ್‌ಗೆ, ನಿಮ್ಮ ಬಾಡಿಗೆಲ್ಲಾನು ಅಪ್ಲೈ ಮಾಡ್ಬೋದು. ಬಟ್ ಐ ಅಪ್ಲೈ ಓನ್ಲಿ ಆನ್ ಫೇಸ್. ಇದರಿಂದ ಗ್ಲೋಯಿಂಗ್ ಸ್ಕಿನ್ ಚೆನ್ನಾಗಾಗುತ್ತೆ ಆ್ಯಂಡ್ ಆಲ್ಸೋ ಸ್ಕಿನ್‌ನ ಹೈಡ್ರೇಟ್ ಮಾಡುತ್ತೆ. ಹೈಡ್ರೇಷನ್ ಇಸ್ ಮೋರ್ ಇಂಪಾರ್ಟೆಂಟ್. ನಮಗೆ ಬರೀ ಮಾಯಿಶ್ಚರೈಸರಿಂದ ಮಾತ್ರ ಹೈಡ್ರೇಷನ್ ಸಿಗೋದಿಲ್ಲ. ನಾವು ಬಳಸುವಂತಹ ಒಂದು ಮನೆ ಮದ್ದಲ್ಲೂನು ಹೈಡ್ರೇಷನ್ ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ನೀರನ್ನ ಚೆನ್ನಾಗಿ ಕುಡಿಬೇಕು. ಇದರಿಂದ ಚೆನ್ನಾಗಿ ಹೈಡ್ರೇಷನ್ ಸಿಗುತ್ತೆ ಆ್ಯಂಡ್ ನಿಮಗೆ ಡಾರ್ಕ್ ಸರ್ಕಲ್ಲು ಸಹ ಈ ಒಂದು ಫ್ಲಾಕ್ಸೀಡ್ ಜೆಲ್ ಕಡಿಮೆ ಮಾಡುತ್ತೆ. ಯಾಕಂತಂದ್ರೆ ನಮಗೆ ವೈಟಮಿನ್ ಇ ಕಡಿಮೆ ಆದಾಗ್ಲೇನೆ ಡಾರ್ಕ್ ಸರ್ಕಲ್ ಎಲ್ಲ ಜಾಸ್ತಿ ಆಗೋದು. ಸೊ ಈಗ ನಿದ್ದೆ ಇಲ್ದಿರೋದ್ರಿಂದ ಡಾರ್ಕ್ ಸರ್ಕಲ್ ಎಲ್ಲ ಇದೆ. ಅದನ್ನು ಕಡಿಮೆ ಮಾಡುತ್ತೆ ಇದು. ಈ ಒಂದು ಪಿಗ್ಮೆಂಟೇಷನ್ ಎಲ್ಲ ಆಗಿರುತ್ತಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಅದೆಲ್ಲಾನು ಕಡಿಮೆ ಆಗುತ್ತೆ. ಚೆನ್ನಾಗಿ ಈ ಜೆಲ್‌ನ ನೀವು ಮಸಾಜ್ ಮಾಡಬೇಕಾಗತ್ತೆ. ಲೈಕ್ ಅಪ್ವರ್ಡ್ ಡೈರೆಕ್ಷನ್ ಮೇಲ್ಗಡೆ, ಕೆಳಗಡೆ ದಯವಿಟ್ಟು ನಿಮ್ಮ ಸ್ಕಿನ್‌ನ ಕೆಳಗಡೆ ಮಾಡಕ್ ಹೋಗ್ಬೇಡಿ. ಏಜ್ ಆಗಿರೋ ತರ ಕಾಣಿಸ್ತೀವಿ. ನಾವು ಇನ್ನೂ ಯಂಗ್ ಆಗಿ ಕಾಣಿಸ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ಅಪ್ರೈಟ್ ಮೇಲ್ಗಡೆ ಎತ್ತಿ ಮಾಡಬೇಕಾಗತ್ತೆ ಆ್ಯಂಡ್ ನಿಮ್ಮ ಕೂದಲಿನ ಲೈನಿಂಗ್ ಇರುತ್ತಲ್ಲ ಅದಕ್ಕೂನು ಚೆನ್ನಾಗಿ ನೀವು ಇದನ್ನ ಅಪ್ಲೈ ಮಾಡಿ 2 ಅವರ್ ಇದನ್ನ ಡ್ರೈ ಆಗೋದಕ್ಕೆ ಬಿಡಬೇಕು. ಚೆನ್ನಾಗಿ ಒಣಗತ್ತೆ. ನಾನು ಇದಕ್ಕೆ ಶೀಗೆಕಾಯಿ ಹಾಕಿ ನನ್ನ ಕೂದಲನ್ನ ಕಂಪ್ಲೀಟ್ ಆಗಿ ವಾಶ್ ಮಾಡ್ತೀನಿ. ನಿಮ್ಮ ಕಂಫರ್ಟ್ ಯಾವ್ದಿದೆಯೋ ಅದನ್ನ ಬಳಸಿ ನೀವು ಸ್ನಾನ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.